ಗಿರೀಶ್ ಮಟ್ಟಣ್ಣ ಅವರಿಗೆ ಮತ್ತೊಂದು ಶಾಕ್. ಗಿರೀಶ್ ಮಟ್ಟಣ್ಣ ಅವರ ವಿರುದ್ಧ ಸುಮೋಟೋ ಕೇಸ್ ಈಗ ದಾಖಲಾಗಿದೆ. ಯಾವ ವಿಚಾರದಲ್ಲಿ? ರೌಡಿ ಶೀಟರ್ನನ್ನ ಹ್ಯೂಮನ್ ರೈಟ್ಸ್ ಸದಸ್ಯ ಅಂತ ಹೇಳಿದ್ರು. ಸದಸ್ಯ ಅಲ್ಲ, ಆಫೀಸರ್ ಅಂತ ಹೇಳಿದ್ರು. ಮಾನವ ಹಕ್ಕುಗಳ ಆಯೋಗದಿಂದ ಈಗ ಸುಮೋಟೋ ಕೇಸ್ ದಾಖಲಾಗಿದೆ. ಗಿರೀಶ್ ಮಟ್ಟಣ್ಣ ಅವರಿಗೆ ಮತ್ತೊಂದು ಶಾಕ್ ಈಗ ಕಾದಿರೋದು. ಯಾಕೆ ಅಂತಂದ್ರೆ ಜನರ ಮುಂದೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿರೋದು ಮಾನವ ಹಕ್ಕುಗಳ ಆಯೋಗದ ಆಫೀಸರ್, ಅಧಿಕಾರಿ ಅಂತ ಹೇಳಿ. ಮೆಂಬರ್ ಅಲ್ಲ, ಅಧಿಕಾರಿ ಅಂತ ಹೇಳಿರ್ತಾರೆ, ಆಫೀಸರ್ ಅಂತ ಹೇಳಿ. ಹಾಗಾಗಿ ಈಗ ಗಿರೀಶ್ ಮಟ್ಟಣ್ಣ ಅವರ ವಿರುದ್ಧ ಮಾನವ ಹಕ್ಕುಗಳ ಆಯೋಗ ಸುಮೋಟೋ ಕೇಸನ್ನು ದಾಖಲು ಮಾಡಿದೆ. ಆ ರೌಡಿ ಶೀಟರ್ ಇಟ್ಕೊಂಡಿರುವಂಥದ್ದನ್ನ ನೋಡ್ಬೇಕು. ಇಂಟರ್ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನರ್. ಏನೋ ಫುಲ್ ದೊಡ್ಡದ್ರಿ ಅದು. ಆ ಕಾರ್ ಮೇಲೆ ಬೋರ್ಡು. ಅದು ಹೆಂಗೆ ಪರ್ಮಿಷನ್ ಕೊಡ್ತೀರಪ್ಪ ಕಾರ್ಗಳ ಮೇಲೆಲ್ಲ ಇಂಥ ಪ್ರೈವೇಟ್ನ ಬೋರ್ಡ್ಗಳನ್ನು ಹಾಕೊಂಡು ಓಡಾಡೋದು? ಜನ ಏನು ಅನ್ಕೊಳ್ಬೇಕು? ಅದು ಹ್ಯೂಮನ್ ರೈಟ್ಸ್ ಕಮಿಷನ್. ಹೌದಾ, ಅವರೇನಾ ಮಾನವ ಹಕ್ಕುಗಳ ಆಯೋಗನ ಅಂತ ಹೇಳಿ ಕೊಂಡ್ಕೊಂಡವರೆಲ್ಲ ಬೋರ್ಡ್ ಹಾಕೊಂಡು ಓಡಾಡೋದು. ಅದಕ್ಕೊಂದು ಬ್ಯಾನ್ ಮಾಡಿದ್ರು. ಅವ್ರ ಕಾರಿಗೆ ಹಂಗೆ ಇದೆ ಅಂತ ನಾನು ನೋಡಿದೆ. ಅದನ್ನು ಆ ಕಾರಿಗೆ ಹಂಗೆ ಇದೆ ಅಂತ ಬೋರ್ಡು. ಇಂಟರ್ ನ್ಯಾಷನಲ್ ಅಂತೆ ಅದು, ನ್ಯಾಷನಲ್ಲು ಅಲ್ಲ ಅದು. ರಾಷ್ಟ್ರೀಯ ಮಾನವ ಹಕ್ಕುಗಳ ಅಲ್ಲ, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ. ಆಹಾ, ಅವರನ್ನ ಇವರು ಆಫೀಸರ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ಬಿಟ್ರು. ವೆರಿ ಗುಡ್, ಸೂಪರ್. ಈಗ ಸುಮೋಟೋ ಕೇಸನ್ನು ಮಾನವ ಹಕ್ಕುಗಳ ಆಯೋಗ ದಾಖಲು ಮಾಡಿದೆ. ಒಂದು ಕಡೆಗೆ ಜೈನರ ವಿಚಾರದಲ್ಲಿ ಮಾತನಾಡಿರೋ ಕೇಸ್ ದಾಖಲಾಗಿದೆ. ಇನ್ನೊಂದು ಕಡೆಗೆ ಮಾನನಷ್ಟ ಮೊಕದ್ದಮೆ ಕೇಸ್ಗಳನ್ನು ದಾಖಲು ಮಾಡಿದ್ದಾರೆ ಈ ವ್ಯಕ್ತಿಯ ಮೇಲೆ. ಈಗ ಇನ್ನೊಂದು ಮಾನವ ಹಕ್ಕುಗಳ ಆಯೋಗವು ಕೂಡ ಸುಮೋಟೋ ಕೇಸ್ ದಾಖಲು ಮಾಡಿದೆ. ಮಟ್ಟಣ್ಣ ಅವರು ಒಬ್ಬ ರೌಡಿ ಶೀಟರ್ನ ಹುಬ್ಳಿಯಿಂದ ಕರ್ಕೊಂಡು ಬಂದ್ಬಿಟ್ಟು ಇವರು ಹ್ಯೂಮನ್ ರೈಟ್ಸ್ ಆಫೀಸರ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಪರಿಚಯ ಮಾಡಿಕೊಡ್ತಾರೆ. ಈಗ ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ನನಗೆ ಅನಿಸ್ತಾ ಇದೆ, ಹ್ಯೂಮನ್ ರೈಟ್ಸ್ ಅನ್ನೋದು ದೊಡ್ಡ ಸಂಸ್ಥೆ. ಅದನ್ನು ತಗೊಬಂದು ತೋರಿಸ್ಬಿಟ್ಟು ಇವರು ಫ್ರಾಡ್ ಮಾಡ್ತಾ ಇದ್ದಾರಲ್ಲ. ಹಾಗಾಗಿ ನನ್ನ ಮನಸ್ಸಿಗೆ ಬೇಜಾರಾಯಿತು. ಒಬ್ಬ ಸಾಮಾನ್ಯ ನಾಗರಿಕನಿಗೆ ಬೇಕಲ್ವಾ ಏನು ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಇವತ್ತು ಹ್ಯೂಮನ್ ರೈಟ್ಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಅದನ್ನು ಈ ಥರ ಜನಗಳು ಕೊಡ್ತಾ ಇರಬೇಕು, ಅವಾಗ ಎಚ್ಚೆತ್ಕೊಳ್ತಾರೆ. ಈ ಥರ ಫ್ರಾಡ್ಗಳು ನಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನಾನು ಕಂಪ್ಲೇಂಟ್ ಸಮೇತವಾಗಿ ಹ್ಯೂಮನ್ ರೈಟ್ಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದೆ. ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ಸುಖೇಶ್ ಮತ್ತೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಪ್ರಕರಣ ಅಂತೂ. ಸುಜಾತಾ ಭಟ್ ಅವ್ರದ್ದು ಒಂದು ಕೇಸ್ ಆದರೆ, ಮಹೇಶ್ ಶೆಟ್ಟಿ ತಿಮ್ರೋಡಿದು ಒಂದು ಕತೆ ಆದರೆ, ಈ ಕಡೆಗೆ ಚಿನ್ನಯ್ಯಂದು ಒಂದು ಕತೆ ಆದರೆ, ಆ ಕಡೆಗೆ ಸಮೀರದ್ದು ಒಂದು ಕತೆ ಆದರೆ, ಗಿರೀಶ್ ಮಟ್ಟಣ್ಣ ಅವ್ರದ್ದು ಇನ್ನೊಂದೇ ಕತೆ. ಯಾಕೆ ಅಂತಂದ್ರೆ ಮಾತನಾಡಬಾರ್ದನ್ನೆಲ್ಲ ಮಾತನಾಡಿ ಮಾನನಷ್ಟ ಮೊಕದ್ದಮೆಯನ್ನ ಕೂಡ ಈಗಾಗಲೇ ಹಾಕಿಸ್ಕೊಂಡಿದ್ದಾರೆ. ಜೈನರ ವಿಚಾರದಲ್ಲಿ ಮಾತನಾಡಿ ಅಲ್ಲೂ ಕೂಡ ಒಂದು ಕೇಸ್ ಬಿದ್ದಿದೆ. ಈಗ ಇದು ಒಂದು ರೌಡಿ ಶೀಟರ್ನ ಹೋಗ್ಬಿಟ್ಟು ಇಂಟರ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಬೋರ್ಡ್, ಅದರಲ್ಲಿ ಆಫೀಸರ್ ಅಂತ ಇಂಟ್ರೊಡ್ಯೂಸ್. ಒಟ್ನಲ್ಲಿ ತಗಲಾಕೊಳ್ಳೋದಂತೂ ಗ್ಯಾರಂಟಿ ವಿಚಾರದಲ್ಲಿ ಅಲ್ವಾ ಸುಖೇಶ್? ಒಂದು ಸ್ಪಷ್ಟ ಅರುಣ್, ಅವ್ರು ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಬಂದ ಸಂದರ್ಭದಲ್ಲಿ ಈ ರೀತಿ ಒಬ್ಬ ರೌಡಿ ಶೀಟರ್ನ ಕರ್ಕೊಬಂದು ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಪರಿಚಯ ಮಾಡಿಕೊಟ್ಟಂಥದ್ದು ದೊಡ್ಡ ಅಪರಾಧದಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಹೋರಾಟಗಾರರಾಗಿದ್ದರೆ, ಅಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದರೆ ಯಾರನ್ನ ಕರ್ಕೊಬಂದಿದ್ದೀನಿ ಅಂತ ಹೇಳಲಿಕ್ಕೆ, ಆ ರೀತಿ ಯಾರನ್ನ ಕರ್ಕೊಬಂದು ಹೇಳಬೇಕೆ ಹೊರತು ದಾರಿಲಿ ಹೋಗೋರನ್ನೆಲ್ಲ ಕರ್ಕೊಬಂದು ಯಾರೋ ರೌಡಿ ಶೀಟರ್ನ ಕರ್ಕೊಬಂದು ಇವರು ಹ್ಯೂಮನ್ ರೈಟ್ಸ್ ಕಮಿಷನರು ಅಂತೇಳಿ ಹೆದರ್ಸೋಕ್ಕೆ ಯಾರನ್ನ ಎದುರಿಸೋ ಪ್ರಯತ್ನ ಅದು ಅನ್ನೋದು ಪ್ರಶ್ನೆ. ಪೊಲೀಸ್ ಠಾಣೆಗೆ ಬರುವಾಗ ಅವ್ರು ಆ ರೀತಿ ಕರ್ಕೊಬಂದಿದ್ರು ಅಂದರೆ ಬಹುಶಃ ಪೊಲೀಸರ ಮೇಲೂ ಒತ್ತಡ ತರುವಂಥ ಪ್ರಯತ್ನವನ್ನು ಮಾಡಿದ್ರ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ಗಮನಿಸಬೇಕು. ಪೊಲೀಸರ ಮೇಲೆ ಒತ್ತಡ ತರಲಿಕ್ಕೆ ತಂತ್ರ ಮಾಡಿದ್ರೆ ಬಹುಶಃ ಅದು ಒಂದು ಕೇಸ್ ಆದರೂ ಆಗಬಹುದು. ಆದರೆ ಸದ್ಯಕ್ಕೆ ಸುಮೋಟೋ ಕೇಸನ್ನು ಹ್ಯೂಮನ್ ರೈಟ್ಸ್ ಕಮಿಷನ್ ಹಾಕೊಂಡಿರೋದ್ರಿಂದ ಅದಕ್ಕೆ ಅಲ್ಲಿ ಉತ್ತರ ಕೊಡಬೇಕಾಗುತ್ತೆ. ಹೇಗೆ ವಿಚಾರವನ್ನು ಪ್ರಸ್ತಾಪಿಸಿದ್ರು, ಅದು ಒಬ್ಬ ರೌಡಿ ಶೀಟರ್ನ ಕರ್ಕೊಂಡು ಹೋಗಿ ರೌಡಿ ಶೀಟರ್ನ ತೋರಿಸಿ ಈ ರೀತಿ ಹೇಗೆ ಹೇಳಿದ್ರಿ ಅನ್ನುವಂಥ ಪ್ರಶ್ನೆ ಕೂಡ, ಅದಕ್ಕೆ ಅವರು ಹೇಗೆ ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಅರುಣ್. ಓಕೆ ಸುಖೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.